ಅಂತಲ್ಲಿ ಇದು ಅನ್ನಪ್ರಾಶನಕ್ಕೆ ಫಸ್ಟ್ ಇಯರ್ ಬರ್ತ್ಡೇಗೆ ಫೋಟೋಶೂಟ್ ಮಾಡಿ ಇಲ್ಲಿ ಒಂದು ಸ್ಟೋನ್ ಇತ್ತು ಕೃಷ್ಣದ್ದು ಏನು ಕೃಷ್ಣ ಜನ್ಮಾಷ್ಟಮಿಗೆ ರಾಧೆದು ಫೋಟೋಶೂಟ್ ಮಾಡಿಸುವಾಗ ಮಾಡಿಸಿದ್ದು. ಇದು ಈ ಕಲರ್ಗೆ ಈ ಕಾಂಬಿನೇಷನ್ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಇದು ತುಂಬಾ ಜನ ಇಷ್ಟಪಟ್ಟಿದ್ದ ಡ್ರೆಸ್. ವೆಲ್ವೆಟ್ ಅಂದ್ರೆ ಇವಾಗ ನಾವು ಫುಲ್ ಸ್ಲೀವ್ ಎಲ್ಲ ಹಾಕಿದ್ರೆ ಸ್ವಲ್ಪ ಶೆಕೆ ಇರುತ್ತೆ, ತುಂಬಾ ಸಾಫ್ಟ್ ಇದೆ ಅಂದ್ರೆ ಇದೆಲ್ಲೂ ಚುಚ್ಚಲ್ಲ. ಹಾಗೇನೆ ಇದೊಂಥರ ತುಂಬಾನೇ ಸ್ಪೆಷಲ್ ಇದೆ. ಹಾಗೇನೆ ಅದ್ರ ಜೊತೆಗೇನೆ ಇದು ಅಷ್ಟೇ, ಇದು ಸ್ಟೇಜ್ ಬೈ ಸ್ಟೇಜ್ 3 ಸ್ಟೇಜಸ್ ಇದೆ. ಅದಕ್ಕೆ ಪ್ರತಿ ಸ್ಟೇಜ್ಗೂ ಈ ತರ ಪ್ಲೀಟ್ಸ್ ನ ಕೊಟ್ಟಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ಸ್ ಕಂಟೆಂಟ್ ಕ್ಯಾನ್ವಸ್. ಇವತ್ತಿಂದು ವಿಡಿಯೋ ಏನಂತ ಅಂದರೆ ನಂದು ಮಗಳದು ಹುಟ್ಟಿದಿಂದ ಇಲ್ಲಿವರೆಗೂ ಐ ಮೀನ್ 2.5 years ತನಕ ನಾವು ಯಾವುದೆಲ್ಲ ಔಟ್ಫಿಟ್ಸ್ನ ಸ್ಪೆಷಲ್ ಒಕೇಶನ್ಸ್ಗೆ ಅವ್ರ ಸಮ್ ಫೆಸ್ಟಿವಲ್ಸ್ಗೆ ಏನೆಲ್ಲ ಸ್ಟಿಚ್ ಮಾಡಿದ್ದೀವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಿದ್ದೀವಿ. ಏನಂತಂದರೆ ನಿಮಗೂ ಯಾರಾದ್ರೂ ಹೆಣ್ಪಾಪು ಇದ್ದು ಅವ್ರಿಗೆ ಸ್ಟಿಚ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದರೆ ಸೊ ಕೆಲವೊಂದಿಷ್ಟು ಟಿಪ್ಸ್ನ ಕೊಡ್ತಿದ್ದೀವಿ. ಈಗ ಮದುವೆಗಳಿಗೆಲ್ಲ ಆದರೆ ಯಾವ ರೀತಿ ಒಂದು ಕಾಂಬಿನೇಷನಲ್ಲಿ ಸ್ಟಿಚ್ ಮಾಡಿಸ್ಕೋಬೋದು ಅಂತ. ಸೊ ಲೇಟ್ ಮಾಡೋದು ಬೇಡ, let's get into the video. ಸೊ ಫಸ್ಟ್ ಬಂದ್ಬಿಟ್ಟು ನನ್ನ ಮಗಳು 6 ಮಂತಲ್ಲಿ ಇದು ಅನ್ನಪ್ರಾಶನಕ್ಕೆ ಇದು ಸ್ಟಿಚ್ ಮಾಡಿಸಿದಂಥ ಸ್ಯಾರಿ. ಇದು ನಮ್ಮದು ಥೀಮ್ ಏನಿತ್ತು ಅಂತಂದರೆ ಲೈಕ್ 3 ಜನನು ಸೇಮ್ ಕಲರ್ ಕಾಂಬಿನೇಷನಲ್ಲಿ ಸೊ ಇದು ನೋಡಿ, ಅದು ಆ್ಯಕ್ಚುಲಿ ಇದು ಸೇಮ್ ಮೆಟೀರಿಯಲ್ ಅಲ್ಲ, ಐ ಮೀನ್ ಬಾರ್ಡರ್ ಮತ್ತು ಇದು ಬಟ್ಟೆ ಎರಡು ಸೇಮ್ ಅಲ್ಲ. ಇದನ್ನು ಸಪ್ರೇಟಾಗಿ ತೊಗೊಂಡು ಹಾಗೆಯೇ ಅದು ಮ್ಯಾಚಿಂಗ್ ನಾವು ಬಾರ್ಡರ್ನ ತೊಗೊಂಡಿದ್ದು. ಈಗ ಇದು ನಿಮಗೆ ಗೊತ್ತಾಗಬೇಕಂದ್ರೆ ನಾನು ನಂದು ಸ್ಯಾರಿ ಕೂಡ ತೋರಿಸ್ತೀನಿ. ಆ ಸ್ಯಾರಿಯಲ್ಲೂ ಸಹ ಸೇಮ್ ಕಲರ್ ಕಾಂಬಿನೇಷನ್ ಇದೆ, ಸೊ ದಟ್ ಎಲ್ಲ ಒಂದು ಮ್ಯಾಚಿಂಗ್ ಆಗುತ್ತೆ ಅಂತ ಅಂದ್ಕೊಂಡು ಈ ಔಟ್ಫಿಟ್ನ ಸ್ಟಿಚ್ ಮಾಡಿದ್ದು. ಮತ್ತು ಈಗ ಇದಕ್ಕೆ ಕೆಲವರು ಇಲ್ಲಿಂದನೇ ಬಾಡಿ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸ್ತಾರೆ. ಸೊ ನಮಗೇನು ಅನಿಸ್ತು ಅಂದರೆ ಇದೇ ಆ್ಯಕ್ಚುಲಿ ಸ್ವಲ್ಪ ವೆಯ್ಟ್ ಇರುತ್ತೆ, ಅವ್ರಿಗೆ ಇಲ್ಲಿಂದನೇ ಆದರೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಅಂದ್ಕೊಂಡು ನಾವು ಈ ಥರ ಸ್ಟಿಚ್ ಮಾಡಿಸಿದ್ವು. ಇದಕ್ಕೆ ಒಂದು ಸಾಫ್ಟ್ ಆಗಿರೋ ಅಂಥದ್ದು ಲೈನಿಂಗ್ನ ಕೊಡಿಸಿರೋದು. ಸೊ ಅವ್ರಿಗೆ ಹಿಂಸೆ ಆಗಬಾರ್ದು, ಚಿಕ್ಕ ಮಕ್ಕಳಲ್ವಾ ಅಂತ ಅಂದ್ಕೊಂಡು. ಸೊ ಅವ್ರದ್ದು ಫೋಟೋ ನಾವು 6 ಮಂತಲ್ಲಿ ಯಾವ ರೀತಿ ಫೋಟೋ ಇತ್ತು ಅಂತ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀವಿ, ಒಂದ್ಸಲ ಅದನ್ನು ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಈ ಔಟ್ಫಿಟ್ಸು ಇದೇನಂತಂದರೆ ನನ್ನ ಮಗಳದು ಫಸ್ಟ್ ಇಯರ್ ಬರ್ತ್ಡೇಗೆ ಫೋಟೋಶೂಟ್ ಮಾಡಿಸೋದಕ್ಕೆ ಅಂತ ಸ್ಟಿಚ್ ಮಾಡಿಸಿದ್ದು. ಇದು ಕಂಪ್ಲೀಟ್ ಸಾಫ್ಟ್ ನೆಟ್ಟು, ಇದಕ್ಕಿನ್ನು ಯಾವುದೂ ಬಟ್ಟೆಗಳನ್ನು ಹಾಕ್ಸಿಲ್ಲ. ಹಾಗೆ ಇದು ಫ್ಲವರ್ಸ್ ಬಂದುಬಿಟ್ಟು ಸಪ್ರೇಟಾಗಿತ್ತು, ಅದನ್ನು ತೊಗೊಬಿಟ್ಟು ಈ ಥರ ಸ್ಟಿಚ್ ಮಾಡಿಸಿರೋದು ಸಪ್ರೇಟಾಗಿ. ಹಾಗೆಯೇ ಇದಕ್ಕೆ ಏನಂತ ಅಂದರೆ ಯಾವುದು ಸಾಫ್ಟ್ ನೆಟ್ ಹಾಕಿದ್ದೀವಲ್ಲ ಅದರಲ್ಲಿ ಸ್ವಲ್ಪ ಡಾರ್ಕರ್ ಶೇಡ್ದು ಇದು ಸ್ಯಾಟಿನಲ್ಲಿ ಲೈನಿಂಗ್ನ ಹಾಕ್ಸಿದ್ದೀವಿ. ಸೊ ದಟ್ ಅದು ನೆಟ್ಗೆ ಸ್ವಲ್ಪ ಲುಕ್ ಕೊಡಲಿ ಅಂತ ಅಂದ್ಬಿಟ್ಟು. ನಮ್ಮದು ಸಹ ಸೇಮ್ ಸ್ವಲ್ಪ ಇದಕ್ಕಿಂತ ಡಾರ್ಕರ್ ಶೇಡ್ದು ಔಟ್ಫಿಟ್ಸ್ ಇತ್ತು, ನಾನು ಅದನ್ನು ಸಹ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ. ಏನಂತಂದರೆ ಅದು ಪ್ರೀ ಬರ್ತ್ಡೇ ಫೋಟೋಶೂಟ್ ಮಾಡಿಸಿದ್ವಿ, ಅದಕ್ಕೋಸ್ಕರ ಈ ಔಟ್ಫಿಟ್ನ ಸ್ಟಿಚ್ ಮಾಡಿಸಿದ್ದೆ. ಔಟ್ಫಿಟ್ ಬಂದುಬಿಟ್ಟು ನನ್ನ ಮಗಳದು ಫಸ್ಟ್ ಇಯರ್ ಬರ್ತ್ಡೇಗೆ ಸ್ಟಿಚ್ ಮಾಡಿಸಿದಂಥದ್ದು. ಇಲ್ಲಿ ಒಂದು ಸ್ಟೋನ್ ಇತ್ತು, ತುಂಬ ಚೆನ್ನಾಗಿತ್ತು, ಬಟ್ ಅದು ಸ್ಟೋನ್ ಅಲ್ವಾ, ಅದರಿಂದ ಮೆಟಲ್ ಇತ್ತು ಅಂದ್ಬಿಟ್ಟು ಅದು ಹಿಂಗೆ ಇದರಲ್ಲೇ ಹಾಕಿ ರಸ್ಟ್ ಥರ ಆಗಿಬಿಟ್ಟಿದ್ದು. ಸೊ ಅದನ್ನು ತೆಗೆದುಬಿಟ್ಟಿದ್ದೀವಿ. ಇದು ಈ ಪರ್ಪಲ್ ಕಲರು ಸ್ವಲ್ಪ ಯುನೀಕ್ ಆಗಿರುತ್ತೆ ಅನಿಸ್ತು. ಯೂಶ್ವಲಿ ಇವಾಗ ದೊಡ್ಡ ಗೌನ್ಸ್ ಎಲ್ಲ ಹಾಕ್ತಾರೆ ಫಸ್ಟ್ ಇಯರ್ ಬರ್ತ್ಡೇಲಿ, ನನಗೆ ಅದು ಇಷ್ಟ ಆಗಲಿಲ್ಲ. ಈಗ ಮಕ್ಕಳು ಫಸ್ಟೇ ತುಂಬ ಜನ ನೋಡಿಬಿಟ್ಟು ಅಳ್ತಿರ್ತಾರೆ, ಹಾಗಾಗಿ ನಾವು ಈ ಥರ ಅವಳಿಗೂ ಲೈಟಾಗಿರೋ ಥರದನ್ನು ಸ್ಟಿಚ್ ಮಾಡಿಸಿದ್ವಿ. ಇದು ಕೂಡ ಸಾಫ್ಟ್ ನೆಟ್ ಮೇಲೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಆ ರೀತಿ ನೆಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಡಾರ್ಕರ್ ಶೇಡ್ದು ವೈಲೆಟ್ ಕಲರಲ್ಲೇ ಸ್ಯಾಟಿನ್ದು ಮೆಟೀರಿಯಲ್ ತೊಗೊಂಡೋದಕ್ಕೆ ನೆಟ್ ಕೊಡಿಸಿರೋದು. ಇದು ಬಟರ್ಫ್ಲೈ ಯಾಕೆ ಈ ಥರ ಇದು ಶೋಲ್ಡರ್ಸ್ ನೋಡಿ, ಇದು ಬಟರ್ಫ್ಲೈ ಥರ ಕಾಣಬೇಕು ಅಂತ ಹೊಲಿಸಿದ್ದು. ಇದೇನಂತಂದರೆ ನಮ್ಮದು ಕಂಪ್ಲೀಟ್ ಬ್ಯಾಕ್ ಡ್ರಾಪ್ದು ಡೆಕೋರೇಷನ್ ಕಲರ್ ಎಲ್ಲ ಪರ್ಪಲ್ ಕಲರಲ್ಲೇ ಇತ್ತು. ಸೊ ಅವಳದಕ್ಕೆ ಇದು ಮ್ಯಾಚ್ ಆಗೋ ರೀತಿ ನಾನು ಅದನ್ನು ಸಹ ವಿಡಿಯೋ ಶೇರ್ ಮಾಡ್ತೀನಿ, ಯಾವ ರೀತಿ ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಅದಕ್ಕೆ ಇದು ಆ್ಯಪ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡು ನಾವು ಇದು ಕಲರ್ನ ಸ್ಟಿಚ್ ಮಾಡಿರೋದು. ಇದು ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆಯೇ ಮಕ್ಳಿಗೆ ತುಂಬ ಕ್ಯೂಟಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ನೀವು ನಮ್ದು ಹಳೆ ವ್ಲಾಗಲ್ಲಿ ನೋಡಿರ್ತೀರ, ರಾಧಾಕೃಷ್ಣದ್ದು ಕೃಷ್ಣ ಜನ್ಮಾಷ್ಟಮಿಗೆ ರಾಧೆದು ಫೋಟೋಶೂಟ್ ಮಾಡಿಸುವಾಗ ಮಾಡಿಸಿದ್ದು. ಆ್ಯಕ್ಚುಲಿ ಏನಂತಂದರೆ ಇದು ಯಾವ ಮೆಟೀರಿಯಲ್ ಅಲ್ಲ, ನಂದೊಂದು ಸಾಫ್ಟ್ ಬನಾರಸಿ ಸಿಲ್ಕ್ದು ಬ್ಲೌಸ್ ಪೀಸ್ ಇದು. ನಾನು ಅದನ್ನು ಸ್ಟಿಚ್ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು. ಹಾಗೆಯೇ ಅದಕ್ಕೆ ಬ್ಲೌಸ್ ನೋಡಿ ತುಂಬಾ ಯುನೀಕ್ ಆಗಿದೆ, ಅಂದರೆ ಇದಕ್ಕೆ ಸ್ಲೀವ್ ಇಲ್ಲ, ಸ್ಲೀವ್ಲೆಸ್ಸು. ಹಾಗೆಯೇ ಅದರಿಂದ ಒಂದು 4 ಹುಕ್ ಹಾಕಿದ್ದಾರೆ ಅಷ್ಟೇ. ನಾನು ಸಹ ಫೋಟೋನ ಸ್ಕ್ರೀನ್ ಮೇಲೆ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಬನ್ನಿ.
ಈ ಔಟ್ಫಿಟ್ ಬಂದ್ಬಿಟ್ಟು ನನ್ನ ಮೈದ್ನಂದು ಮದುವೆಗೆ ಸ್ಟಿಚ್ ಮಾಡಿಸಿದ್ದು. ಇದು ಈ ಕಲರ್ಗೆ ಈ ಕಾಂಬಿನೇಷನ್ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ, ನಂದು ಸ್ಯಾರಿ ಹಾಗೆಯೇ ಏನು ಜೇಕೆದು ಔಟ್ಫಿಟ್ ನಮ್ಮಿಬ್ರದ್ದು ಸೇಮ್ ಇದೇ ಥರ ಗೋಲ್ಡನ್ ಕಲರಲ್ಲಿ ಇತ್ತು. ಆ ಸ್ಯಾರಿ ಕೂಡ ನಾನು ಇವಾಗ ಶೇರ್ ಮಾಡ್ತಿದ್ದೀನಿ ನೋಡಿ. ಸೊ ಈ ಸ್ಯಾರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಈಗ ಗೋಲ್ಡ್ಗೆ ರೆಡ್ ಬಾರ್ಡರ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಇದನ್ನು ಸ್ಟಿಚ್ ಮಾಡಿಸಿದ್ದು. ಇದು ತುಂಬಾ ಸಾಫ್ಟ್ ಇದೆ ಮೆಟೀರಿಯಲ್ಲು. ಹಾಗೆಯೇ ನಾನು ಮುಂಚೆನೇ ಹೇಳಿದಾಗೆ ನಾನಿದ್ದು ಒಳಗಡೆ ತುಂಬ ದಪ್ಪ ಬಟ್ಟೆಗಳೆಲ್ಲ ಕೊಡ್ಸೋಕೆ ಹೋಗಿಲ್ಲ, ಸ್ವಲ್ಪ ಸಾಫ್ಟ್ ಇರೋ ಅಂಥದ್ದು ಲೈನಿಂಗ್ನ ಕೊಡಿಸಿರೋದು. ಸೊ ಮಕ್ಕಳಿಗೆ ಹಿಂಸೆ ಆಗಲ್ಲ ತುಂಬ ಹೊತ್ತು ಹಾಕಿದರೆ ಅಂತ ಅಂದ್ಬಿಟ್ಟು. ಹಾಗೆಯೇ ನೀವು ಇಲ್ಲೂ ಕೂಡ ನೋಡ್ಬೋದು, ಅವ್ರಿಗೆ ಏನು ತುಂಬ ಟೈಟ್ ಎಲಾಸ್ಟಿಕ್ ಥರ ಆ ರೀತಿ ಎಲ್ಲ ಮಾಡಿಸಿಲ್ಲ. ಸೊ ಸ್ಲೀವ್ ಬಂದುಬಿಟ್ಟು ಇದು ಏನೋ ಅವ್ರದ್ದು ಏನು 3/4 ಏನು ಬರುತ್ತೆ ಅದು ಏನು ಬಾರ್ಡರ್ಗೆ ಸ್ವಲ್ಪ ಚಿಕ್ಕದಾಗಿ ಒಂದು ಬಫ್ನ ಕೊಡಿಸಿದ್ದೀವಿ. ಹಾಗೆ ನಿಮ್ಗೆ ನನಗಿದು ತುಂಬಾ ಇಷ್ಟ ಆಗಿದ್ದು ಏನು ಡಿಸೈನು. ನಮಗೆ ಕೆಳಗಡೆ ನಾರ್ಮಲ್ ಆಗಿ ರೌಂಡು ಸ್ಕ್ವೇರ್ ಆ ಥರ ಕೊಡಿಸೋ ಬದಲು ಎರಡೂ ಸೈಡು ಈ ರೀತಿ ಲೀಫ್ ಕಟ್ಟಿಂಗ್ನ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಬ್ಯಾಕ್ ಹುಕ್ಕಿಗೆ ಇದನ್ನು ಕೊಡಿಸಿದ್ದು. ಈ ಫೋಟೋ ಕೂಡ ಹಾಕ್ತೀನಿ, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಇದರಲ್ಲಿ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಮದುವೆಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಥರ ಡ್ರೆಸ್ಸಸ್ಸು. ನೀವು ಇದಕ್ಕೆ ಏನು ರೆಡ್ ಬ್ಯಾಂಗಲ್ಸ್ನ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ಹಾಗೆಯೇ ಇದು ಸೇಮ್ ನನ್ನ ಮೈದ್ನಂದು ಮದುವೆಗೆ ರಿಸೆಪ್ಷನ್ ಲುಕ್ಕು. ಇದು ತುಂಬ ಜನ ಇಷ್ಟಪಟ್ಟಿದ್ದ ಡ್ರೆಸ್ಸು. ಏನಂತಂದರೆ ಇದು ಬ್ಲೌಸ್ ನೋಡ್ಬೋದು, ಇದು ತುಂಬ ಡಿಫ್ರೆಂಟಾಗಿದೆ ಅಲ್ಲ. ಐ ಮೀನ್ ಇದನ್ನು ಕಟ್ಟಿ ಈ ಥರ ಬಿಚ್ಬೋದು. ಹಾಗೆಯೇ ಇದನ್ನು ಹೀಗೆ ಕಟ್ಟಿದರೆ ನಮಗೆ ಬಟರ್ಫ್ಲೈ ಥರ ಕಾಣುತ್ತೆ. ಇದು ಬಂದು ನಾನು ಎಂಬ್ರಾಯ್ಡ್ರಿ, ಇದು ಕಂಪ್ಲೀಟ್ ಸಿಲ್ಕ್, ಬ್ಲ್ಯಾಕ್ ಕಲರ್ ಸಿಲ್ಕ್ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ಅದಕ್ಕೆ ಈ ರೀತಿ ಹೊರಗಡೆಗೆ ನಾವು ಬ್ಲೌಸ್ ಎಲ್ಲ ವರ್ಕ್ ಮಾಡಿಸ್ತೀವಲ್ಲ ಅದೇ ರೀತಿ ಇದನ್ನು ವರ್ಕ್ ಮಾಡಿಸಿರೋದು. ಬ್ಲೌಸ್ಗೆ ಯಾವ ರೀತಿ ಮಾಡಿಸ್ತೀವಿ ಅದೇ ಥರ ವರ್ಕ್ ಮಾಡಿಸಿರೋದು. ಹಾಗೆ ಇದಕ್ಕೆ ಸಿಲ್ವರ್ ಕಲರ್ನ ಮ್ಯಾಚ್ ಮಾಡಿರೋದು. ಇದರಲ್ಲಿ ಏನು ವರ್ಕ್ ಇದೆ ಅಲ್ಲ ಅದನ್ನೇ ನಾನಿಲ್ಲಿ ವರ್ಕ್ ಮಾಡಿಸಿದ್ದೀನಿ. ಹಾಗೆಯೇ ಅದು ಬಫ್ ಕೂಡ ಕೊಡಿಸಿ ಇದು ಸ್ಲೀವ್ಲೆಸ್ ಬರುತ್ತೆ. ಇದ್ರ ಮೇಲೆ ಇದು ಬಂದು ಕೂರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ಈ ಕಲರೇ ಅಂತಂದರೆ ನಾನು ಆ್ಯಸ್ ಯೂಶ್ವಲ್ ಮುಂಚೆನೇ ಹೇಳ್ದಂಗೆ ಫ್ಯಾಮಿಲಿ ಒಂದು ಸೇಮ್ ಕಲರ್ ಇರಲಿ ಅಂದ್ಬಿಟ್ಟು ನಂದು ಕ್ರಾಪ್ ಟಾಪ್ ಸೇಮ್ ಸಿಲ್ವರ್ ಆ್ಯಂಡ್ ಬ್ಲ್ಯಾಕ್ ಇತ್ತು. ಸೊ ನಾವು ಇದನ್ನು ಚೂಸ್ ಮಾಡಿದ್ವಿ. ಇದಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾರಾದರೂ ಈ ಥರ ಹೊಲ್ಸೋದಿದ್ರೆ ಟ್ರೈ ಮಾಡ್ಬೋದು. ನಿಮಗೆ ಅದೇ ಈ ಥರ ವರ್ಕ್ ಮಾಡಿಸಿಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ಗೆ ನೀವು ಈ ಥರ ಲೈಟ್ ಕಲರ್ನ ಮ್ಯಾಚ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಇದು. ಹಾಗೆಯೇ ಇದು ಬಂದು ನನ್ನ ತಮ್ಮನ ಮದುವೆಗೆ ಧಾರೆಗೆ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿದ್ದು. ಸೇಮ್ ಇದು ಬ್ಲೌಸ್ ಬಂದು ವೆಲ್ವೆಟ್ಟು. ಸೊ ವೆಲ್ವೆಟ್ ಅಂದರೆ ಇವಾಗ ನಾವು ಫುಲ್ ಸ್ಲೀವ್ ಎಲ್ಲ ಹಾಕಿದರೆ ಸ್ವಲ್ಪ ಸೆಕೆ ಇರುತ್ತೆ, ಹಾಗೆಯೇ ಸ್ವಲ್ಪ ಭಾರ ಇರುತ್ತೆ ಅಂತ ಇದು ಸ್ಲೀವ್ಲೆಸ್ ಹೊಲಿಸಿದ್ದು. ಹಾಗೆಯೇ ಇದು ಹಿಂದೆ ನಮಗೆ ಬ್ಯಾಕ್ ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿದೆ. ಏನಂತ ಅಂದರೆ ಈ ರೀತಿ ನಾವು ಯೂಶ್ವಲಿ ಮೇಲ್ಗಡೆ ಮಾತ್ರ ಕಟ್ಟೋದು ಕೊಡ್ತೀವಲ್ವ, ಇದಕ್ಕೆ ನಾನು ಸ್ವಲ್ಪ ಬೇರೆ ಥರ ಸ್ಟಿಚ್ ಮಾಡಿಸಿದ್ದೀನಿ. ಈ ರೀತಿ ಹುಕ್ ಹಾಕಿದ ಮೇಲೆ ನಮಗೆ ಈ ಥರ ಮಧ್ಯಕ್ಕೆ ಈ ಥರ ಟ್ಯಾಗ್ ಬರುತ್ತೆ. ಇದು ಸ್ವಲ್ಪ ಚಬ್ಬಿ ಥರ ಇರೋ ಮಕ್ಕಳಿಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡಾಗಿ ಕೂಡ ಇರುತ್ತೆ. ಸೊ ಇದು ಬಂದು ಇದು ಎರಡು ಸಪ್ರೇಟಾಗಿ ತೊಗೊಂಡಿದ್ದು. ಸೊ ಈ ಬಾರ್ಡರ್ದು ಮ್ಯಾಚಿಂಗ್ ಏನಿದೆ ಇದಕ್ಕೆ ಸ್ವಲ್ಪ ಲಕ್ಸುರಿ ಲುಕ್ ಕೊಡಲಿ ಅಂತ ಅಂದ್ಕೊಂಡು ನಾವು ಇದನ್ನು ತೊಗೊಂಡಿದ್ದು. ಸೊ ಇದು ಆ್ಯಸ್ ಯೂಶ್ವಲ್ ಸೇಮ್ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಈ ಕಲರ್ನ ಸೆಲೆಕ್ಟ್ ಮಾಡಿದ್ದು. ಇದು ಸೇಮ್ ನನ್ನ ತಮ್ಮನ ಮದುವೆಗೇ ರಿಸೆಪ್ಷನ್ಗೆ ಸ್ಟಿಚ್ ಮಾಡಿಸಿದ್ದು. ತುಂಬಾ ಚೆನ್ನಾಗಿ ಹಾಗೆಯೇ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ರೆಡಿಮೇಡ್ ಅಲ್ಲ, ಇದು ಕೂಡ ಸ್ಟಿಚ್ ಮಾಡಿಸಿದ್ದು, ಹೋಗಿ ಮೆಟೀರಿಯಲ್ನ ಸೋರ್ಸ್ ಮಾಡಿ ತೊಗೊಂಡು ಬಂದಿದ್ದು. ತುಂಬ ಸಾಫ್ಟ್ ಇದೆ, ಅಂದರೆ ಇದೆಲ್ಲೂ ಚುಚ್ಚಲ್ಲ ನಿಮಗೆ. ನಾನು ಮುಂಚೆನೇ ಹೇಳ್ದಂಗೆ ಸಾಫ್ಟ್ ನೆಟ್ ಮೇಲೇ ಇದನ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಹಾಗೆಯೇ ಇದಕ್ಕೆ ಈ ರೀತಿ ನೆಟ್ ಬಂತು ಅಂತ ಅಂದ್ಬಿಟ್ಟು ಇನ್ನೊಂದು ಇರಲಿ, ಅವಳಿಗೆ ಹಿಂಸೆ ಆಗಬಾರ್ದು, ಯಾಕೆಂದರೆ ಫ್ರಾಕ್ ಅಲ್ವಾ, ಸ್ವಲ್ಪ ಅಗಲ ಆದರೆ ಚೆನ್ನಾಗಿ ಕೊಡುತ್ತೆ. ಈಗ ಸಿಂಡ್ರೆಲಾ ಲುಕ್ ಆ ಥರ ಎಲ್ಲ ಕೊಡುತ್ತೆ ಅಂದ್ಕೊಂಡು ಒಂದು 3 ಲೇಯರ್ನ ಮಾಡಿಸಿದ್ವಿ. ಯಾಕೆಂದರೆ ಇದನ್ನು ಸ್ಟಿಚ್ ಮಾಡುವಾಗ ಶಿ ವಾಸ್ ಅಬೌಟ್ ಲೈಕ್ 1.5 ಇಯರ್ ಆಗಿತ್ತು. ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡ್ತಾಳೆ ಅಂದ್ಕೊಂಡು ಈ ರೀತಿ ಮಾಡಿಸಿದ್ದು. ಇಲ್ಲಿ ಯೂಶ್ವಲಿ ಈಗ ಫ್ರಾಕ್ಸ್ಗೆಲ್ಲ ಈ ಥರ ಟ್ಯಾಗ್ ಕೊಟ್ಟರೆ ಫ್ರಾಕ್ ಇನ್ ಕೇಸ್ ನಮಗದು ಫಿಟ್ಟಿಂಗ್ ಸರಿ ಹೋಗಿಲ್ಲ ಅಂದರೂ ನಮ್ಗೆ ಇಲ್ಲಿ ನೀಟಾಗಿ ಟೈ ಮಾಡಿದರೆ ನೀಟಾಗಿ ಕೂರುತ್ತೆ. ಹಾಗೆಯೇ ಇದು ಸ್ಲೀವ್ ನೋಡಿ, ಇದು ಏನು ಚುಚ್ಚಲ್ಲ, ಇದು ನೆಟ್ಟು ಬರೀ ನೆಟ್ಟಲ್ಲೇ ಈ ರೀತಿ ಮಾಡಿರೋದು. ಇದು ಇಲ್ಲಿ ಕೂತ್ರೆ ಇದು ಸ್ಲೀವ್ಲೆಸ್ ಥರನೂ ಕಾಣಲ್ಲ, ಇಲ್ಲ ಮಿನಿ ಸ್ಲೀವ್ ಥರನೂ ಕಾಣಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಬರೋದ್ರಿಂದ ಇಲ್ಲಿ ನೆರಿಗೆ ಬರೋದ್ರಿಂದ ತುಂಬಾ ಚೆನ್ನಾಗಿರೋ ಲುಕ್ ಕೊಡುತ್ತೆ. ಸೊ ಇದು ಒಂದು ಔಟ್ಫಿಟ್. ಹಾಗೆಯೇ ಇದು ಚೂಡಿದಾರ್ ಸ್ಟಿಚ್ ಮಾಡಿಸಿದ್ದು, ತುಂಬಾ ಕ್ಯೂಟಾಗಿ ಹಾಗೆ ತುಂಬ ಇಷ್ಟಪಟ್ಟು ಮಾಡಿಸಿದ್ದು. ಆ ಚೂಡಿದಾರ್ಗೆ ಇದು ಪ್ಲೇನ್ ಗ್ರೀನ್ ಇತ್ತು ಅಂದ್ಬಿಟ್ಟು ಇದು ಸಪ್ರೇಟಾಗಿ ಒಂದು ಸ್ಟೋನ್ಸ್ ಥರ ಬಂದಿತ್ತು, ಅದನ್ನು ಸಪ್ರೇಟಾಗಿ ತೊಗೊಂಡು ಇಲ್ಲಿ ಸ್ಟಿಚ್ ಮಾಡಿಸಿರೋದು.
ಹಾಗೇನೆ ಇದ್ರದ್ದು ಬ್ಯಾಕ್ ಡಿಸೈನ್ ಬಂದು ಈ ಥರ ಸ್ಟಿಚ್ ಮಾಡಿಸಿದ್ವಿ. ಹಾಗೆಯೇ ಪ್ಯಾಂಟು ಈ ರೀತಿ ಇದೆ ಪ್ಯಾಂಟು. ಸೊ ಈ ಥರ ಡ್ರೆಸ್ಸಸ್ ಎಲ್ಲ ಹಿಂಸೆ ಆಗಲ್ಲ ಅವ್ರಿಗೆ. ಹಾಗೆಯೇ ಇದು ಸ್ಲೀವ್ಲೆಸ್, ಇದು ಮೀನ್ ಈಗ ಒಂದು ಅರ್ಧ ಇಂಚಷ್ಟು ಒಂದು ಸ್ಟ್ರಿಪ್ಸ್ ಬಂದಿದೆ ಅಷ್ಟೇ, ಅದಕ್ಕೆ ಈ ಥರ ಪ್ಯಾಂಟನ್ನು ಹಾಕಿದ್ದು. ಸೊ ಎಲ್ಲ ಫೋಟೋಸ್ನೂ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಿರ್ತೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಔಟ್ಫಿಟ್ಟು. ಸೊ ಇದು ಅವಳ ಹತ್ರ ಯಾವುದು ಗೌನ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿಸಿದ್ದು. ಇದು ನೀವು ವರಮಹಾಲಕ್ಷ್ಮಿ ಇದು ವ್ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿಸಿದ್ದು. ಈ ಕಲರ್ ಕೂಡ ಅವಳ ಹತ್ರ ಇರಲಿಲ್ಲ, ಹಾಗಾಗಿ ಏನು ಬರೀ ಪ್ಲೇನ್ ಇದ್ದರೆ ಏನೂ ಅಷ್ಟು ನೀಟಾಗಿ ಕಾಣಲ್ಲ ಅಂತ ಅಂದ್ಕೊಂಡು ಟೇಲರ್ ಆಂಟಿ ಅಂದರೆ ರೆಗ್ಯುಲರಾಗಿ ನಾನು ಇದೆಲ್ಲ ಔಟ್ಫಿಟ್ಟು ನಾನು ಅವರೊಬ್ಬರ ಹತ್ರನೇ ಸ್ಟಿಚ್ ಮಾಡಿಸಿರೋದು. ಸೊ ಅವರು ಈ ರೀತಿ ಕೊಟ್ಟಿದ್ದಾರೆ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆಯೇ ಇದು ಸ್ಲೀವ್ಗೆ ಎಲಾಸ್ಟಿಕ್ ಹಾಕಿರೋದು. ನೆಟ್ಗೆ ಎಲಾಸ್ಟಿಕ್ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ಹಾಗಾಗಿ ಎಲಾಸ್ಟಿಕ್ ಹಾಕಿ ಎರಡಕ್ಕೂ ವಿ ಶೇಪಲ್ಲಿ ಕೊಟ್ಟಿರೋದು. ಈ ಥರ ಎಲಾಸ್ಟಿಕ್ನ ಹಾಕಿ ಟೈಟಾಗಿ ಸ್ಲೀವ್ಗೆ ಕೂತ್ರೆ ಒಂಥರ ಪ್ರಿನ್ಸಸ್ ಥರ ಲುಕ್ ಬರುತ್ತೆ ಚಿಕ್ಕ ಮಕ್ಕಳಿಗೆ ನೋಡೋಕ್ಕೆ. ಸೊ ಹಾಗಾಗಿ ಇದೊಂದು ಗೌನ್ ಇರಲಿ ಅಂದ್ಬಿಟ್ಟು ಇದೊಂದು ಗೌನ್ನ ಸ್ಟಿಚ್ ಮಾಡಿಸಿದ್ವಿ. ಹಾಗೆಯೇ ಇದೊಂಥರ ತುಂಬಾ ಸ್ಪೆಷಲ್ ಇದೆ ಈ ಔಟ್ಫಿಟ್ಟಲ್ಲಿ. ಏನಂತ ಅಂದರೆ ಇದು ನಮ್ಮ ಅಮ್ಮಂದು ರೇಷ್ಮೆ ಸೀರೆ ಕೊಟ್ಟಿದ್ದು ಅಮ್ಮ. ಹಾಗೆಯೇ ನಂದು 2ನೇ ಸೀಮಂತಕ್ಕೆ ನನ್ನ ಮಗಳಿಗೆ ಸ್ಟಿಚ್ ಮಾಡಿಸಿದ್ದು. ಸೊ ತುಂಬಾ ಮೆಮೊರಿ ಇರೋವಂಥ ಡ್ರೆಸ್ ಇದು. ಇದಕ್ಕೆ ನಾರ್ಮಲ್ ಲಂಗ ಬ್ಲೌಸ್ ಥರ ಬೇಡ, ಬಟ್ ಈಗ ಅವಳು ಚಿಕ್ಕವಳು, ಅವಳಿಗೆ ಲಂಗ ದಾವಣಿ ಎಲ್ಲ ಮೇಂಟೈನ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಇದು ಸಪ್ರೇಟ್ ನಮಗೆ ಇದನ್ನು ಈ ಥರ ಹಿಂದೆ ಹುಕ್ ಹಾಕಿದ್ದಾರೆ. ನಾವು ಇದನ್ನು ಹುಕ್ನ ಬಿಚ್ಬೋದು, ಬಿಚ್ಬಿಟ್ಟು ಬರೀ ಹಿಂಗೆ ಕೂಡ ಅವ್ರಿಗೆ ಹಿಂಸೆ ಆಗ್ತಿದೆ ಅಂತಂದರೆ ನೋಡಿ ಬರೀ ಇಷ್ಟನ್ನೇ ಹಾಕೋಬೋದು. ಇದನ್ನು ಹಾಕಿದರೆ ಒಂದು ಗೌನು ಇಲ್ಲಾಂದರೆ ಲಂಗ ಬ್ಲೌಸ್ ಥರ ಆಗುತ್ತೆ. ಚಿಕ್ಕದಾಗಿ ಪ್ಲೀಟ್ಸ್ ಇಟ್ಟಿರೋದು. ಹಾಗೆಯೇ ಇದು ಕಂಪ್ಲೀಟ್ ಈಗ ರೇಷ್ಮೆ ಸೀರೆ ಇಷ್ಟೇ ಇದ್ದಿದ್ದು, ಅದು ಬಾರ್ಡರಲ್ಲಿ ಮಧ್ಯದ ಸೀರೆಯಲ್ಲಿ ತೊಗೊಂಡು ಹೊಲಿಸಿರೋದಲ್ವ, ಹಾಗಾಗಿ ಪ್ಲೇನ್ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ಲೇಸ್ ಎಲ್ಲ ಸಪ್ರೇಟಾಗಿ ತಂದುಕೊಟ್ಟಿದ್ವಿ. ಈ ಥರ ಇದೆಲ್ಲ ಲೇಸ್ ಸಪ್ರೇಟಾಗೇ ಇದ್ದಿದ್ದು, ಅದನ್ನು ಇಲ್ಲಿಗೆ ಹಾಕಿದ್ದಾರೆ. ಹಾಗೆಯೇ ಇದೂ ಅಷ್ಟೇ ನರ್ಗೆ ಮಾಡಿಬಿಟ್ಟು ಇಲ್ಲಿಗೆ ಸ್ಟಿಚ್ ಹಾಕಿದ್ದಾರೆ, ಅದು ದಾವಣಿ ಥರ ಅವಳಿಗೆ ಹಿಂಸೆ ಆಗಬಾರ್ದು ಅಂತ. ಸೊ ಇದು ಸೊಂಟಕ್ಕೂ ಅಷ್ಟೇ, ಇದು ಪ್ಲೇನ್ ಬಾರ್ಡರ್ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಸಪ್ರೇಟ್ ಲೇಸ್ನ ಹಾಕಿ ಈ ಥರ ದಾವಣಿ ಥರ ಮಾಡಿರೋದು. ಇದೆಲ್ಲ ಸಪ್ರೇಟೇ ಇರೋದು. ಇದು ಅಷ್ಟೇ ನೆಟ್ ಸಪ್ರೇಟಾಗಿ ತೊಗೊಂಡಿದ್ದು, ಇದು ಬಾರ್ಡರ್ಗೆ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಮಕ್ಕಳಿಗೆ ಬೇಕು ಅಂದರೆ ಲಂಗ ದಾವಣಿ ಥರ ಕೂಡ ಹಾಕ್ಬೋದು. ಈ ಥರ ಬೇಡ ಅಂತ ಅಂದರೆ ಅವ್ರಿಗೆ ಹಿಂಸೆ ಆಗುತ್ತೆ ಅಂದರೆ ಹಿಂಗೆ ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಹಾಗೆ ಇದು ಬಂದು ಡೈಲಿ ಯೂಸ್ಗೆ ನಿಮಗೆ ಇದೆಲ್ಲ ನಿಮಗೆ 2 ವರ್ಷದ ಮಕ್ಕಳಿಗೆ ನಾರ್ಮಲ್ ಸೈಜ್, ಐ ಮೀನ್ ಈಗ ಒಂದು ನಾರ್ಮಲ್ ವೆಯ್ಟ್ ಇರ್ತಾರೆ ಅಂದರೆ ಅವ್ರಿಗೆ 1 ಮೀಟ್ರು 1.25 ಮೀಟ್ರ್ ಇಷ್ಟರಲ್ಲೇ ಸಾಕಾಗುತ್ತೆ. ಸೊ ಇದು ಕೂಡ ಅಷ್ಟೇ ಪ್ಲೇನ್ ಫ್ರಾಕ್, ಇದು ಡೈಲಿ ಯೂಸ್ಗೆ ಇಲ್ಲ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಸ್ಗೆ ಅಂತ. ಅದಕ್ಕೆ ಏನು ಈ ಥರ ಸ್ಲೀವ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಟೇಲರ್ ಆಂಟಿನೇ ಸ್ಟಿಚ್ ಮಾಡಿದ್ದಾರೆ. ಇದನ್ನು ನಾವೇನೂ ಹೇಳಿರಲಿಲ್ಲ, ಈ ಥರ ನರ್ಗೆ ಕೊಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಪ್ಲೇನ್ ಇತ್ತು ಅಂದ್ಬಿಟ್ಟು ಇದಕ್ಕೂ ಈ ಥರ ಮಧ್ಯಕ್ಕೆ ಲೈನಿಂಗಲ್ಲಿ ಫ್ಲವರ್ ಮಾಡಿದ್ದಾರೆ. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಪ್ಲೇನಾಗಿ. ಹಾಗೆಯೇ ಅದ್ರ ಜೊತೆಗೇ ಇದು ಅಷ್ಟೇ, ಇದು ನಮ್ಮ ಅಮ್ಮಂದು ಬ್ಲೌಸ್ ಸೀರೆದು ಬ್ಲೌಸ್ ಇದು ಅಮ್ಮಂದು. ತುಂಬ ದಿನದಿಂದ ಸ್ಟಿಚ್ ಮಾಡಿದೆ, ಹಂಗೆ ಇಡ್ಸ್ಕೊಂಡಿತ್ತು. ಸೊ ಕೊಡಮ್ಮ ಅಂತ ಅಂದ್ಬಿಟ್ಟು ಇಡ್ಸ್ಕೊಂಡು ಸ್ಟಿಚ್ ಮಾಡಿಸಿದ್ದು. ಇದಕ್ಕೂ ಅಷ್ಟೇ ಏನು ಟೇಲರ್ ಆಂಟಿನೇ ಮಾಡಿರೋದು, ಇದೆಲ್ಲ ನಾವೇನೂ ಹೇಳಿಲ್ಲ. ನಾನು ಕೊಡೋ ಟೇಲರ್ ಆಂಟಿ ಲೈಕ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ನಮ್ಮ ತಲೆಯಲ್ಲಿ ಏನೋ ಇರುತ್ತೆ, ನಾವು ಹೇಳೋದು ಅವ್ರಿಗೇನೋ ಸ್ಟಿಚ್ ಮಾಡೋದೇನೋ, ಬಟ್ ನನಗೆ ಏನೋ ಹೋಪ್ಫುಲಿ ಆ ಥರ ಯಾವುದೂ ಆಗಿಲ್ಲ. ನಾನು ಏನು ಹೇಳಿರ್ತೀನಿ ಅದಕ್ಕೂ ಇನ್ನೂ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ ಅವರು. ಸೊ ಇದು ಅಷ್ಟೇ, ಇದಕ್ಕೂ ಒಂದು ಪುಟಾಣಿ ಯಾವುದೋ ಒಂದು ಫ್ಲವರ್ ಇಟ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ, ಎಷ್ಟು ಕ್ಯೂಟ್ ಆಗಿದೆ ಅಂತ. ಇದೆಲ್ಲ ಡೈಲಿ ಯೂಸ್ಗೆ ನಮಗೆ ಮನೇಲಿ ಹಬ್ಬ ಏನಾದರೂ ಇದ್ದರೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದು. ಹಾಗೆಯೇ ಇದು ಬಂದ್ಬಿಟ್ಟು ಇದು ಮೆಟೀರಿಯಲ್ ನನಗೂ ಅಷ್ಟು ಸರಿ ಗೊತ್ತಿಲ್ಲ ಏನು ಅಂತ, ಬಟ್ ತುಂಬ ಸಾಫ್ಟ್ ಇದೆ. ಇದು ಆ್ಯಕ್ಚುಲಿ ನಾವು ಈ ಕಟ್ ಪೀಸ್ ಶಾಪಲ್ಲೆಲ್ಲ ಏನು ಒಂದು 6 ಮೀಟ್ರದ್ದು ಸ್ಯಾರಿ ಅಂತ ಇದನ್ನು ಕೊಟ್ಟರು. ಬಟ್ ಲೆಂತ್ ಅಂದರೆ ಪನ್ನ ಅಂತ ಏನು ಹೇಳ್ತಾರಲ್ಲ ಅದು ತುಂಬ ದೊಡ್ಡ ಇತ್ತು. ನನಗೇನೆ ಗೌನ್ ಸ್ಟಿಚ್ ಮಾಡಿಸ್ಕೊಂಡ್ರು ತುಂಬ ಲಾಂಗ್ ಅನಿಸ್ತಿತ್ತು. ಹಾಗಾಗಿ ಏನು ಮ್ಯಾಚಿಂಗ್ ಔಟ್ಫಿಟ್ ಥರ ಆಗುತ್ತಲ್ವ ಅಂತ ಅಂದ್ಕೊಂಡು ಇದೊಂದು ಫ್ರಾಕ್ನ ಸ್ಟಿಚ್ ಮಾಡಿಸಿದ್ದು. ಈ ಫ್ರಾಕಲ್ಲಿ ಇಲ್ಲಿ ಕಾಣಿಸ್ತಿಲ್ಲ, ಇಲ್ಲಿ ಸ್ಟೇಜ್ ಬೈ ಸ್ಟೇಜ್ 3 ಸ್ಟೇಜಸ್ ಇದೆ. ಅದಕ್ಕೆ ಪ್ರತಿ ಸ್ಟೇಜ್ಗೂ ಈ ಥರ ಪ್ಲೀಟ್ಸ್ನ ಕೊಟ್ಟಿದ್ದಾರೆ. ಬಟ್ ಇದರಲ್ಲೇ ಆಲ್ರೆಡಿ ಈ ಥರ ವರ್ಕ್ ಇರೋದ್ರಿಂದ ನೀಟಾಗಿ ಕಾಣಿಸ್ತಿಲ್ಲ. ಹಾಗೆಯೇ ಇದಕ್ಕೂ ಕೂಡ ಎಲಾಸ್ಟಿಕ್ನ ಕೊಡಿಸಿರೋದು. ಸೊ ಇದು ಕೂಡ ಹಾಕಿದರೆ ತುಂಬಾ ಕ್ಯೂಟಾಗಿರುತ್ತೆ. ಸೊ ತುಂಬ ಚೆನ್ನಾಗಿರೋ ಡ್ರೆಸ್ ಇದು.
ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಯಾವುದಾದ್ರೂ ಮದುವೆಗಳಿಗೆ ಇಲ್ಲ ಯಾವುದಾದ್ರೂ ಒಂದು ಸ್ಪೆಷಲ್ ಒಕೇಶನ್ಸ್ಗೆ ಬೇಬಿಗಲ್ಗೆ ಔಟ್ಫಿಟ್ಸ್ ನೋಡ್ತಿದ್ರೆ ಇದು ವಿಡಿಯೋ ಹೆಲ್ಪ್ ಆಗಿದೆ, ಇಲ್ಲ ಬೇರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ಅವ್ರಗಳಿಗೆ ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್.